ಬೆಂಗಳೂರಿಗರೇ ಗಮನಿಸಿ, ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ನಾಳೆಯಿಂದ ಕಾವೇರಿ ನೀರು 3 ದಿನಗಳ ಕಾಲ ಸಪ್ಲೈ ಇರೋದಿಲ್ಲ. ಹೀಗಾಗಿ ಕಾವೇರಿ ನೀರನ್ನ ಸ್ಟಾಕ್ ಮಾಡ್ಕೊಳ್ಳಿ ಅಂತ ಜಲಮಂಡಳಿ ಸಂದೇಶವನ್ನ ರವಾನಿಸಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿಗರೇ 3 ದಿನ ನೀರು ಸಿಗಲ್ಲ. ನಾಳೆಯಿಂದ ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ. ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ನೀರು ಬಂದ್. ಜಲಮಂಡಳಿ ತುರ್ತು ನಿರ್ವಹಣಾ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿದೆ. ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಕಾವೇರಿ ನೀರು ಸರಬರಾಜು ಯೋಜನೆಯ ವಿವಿಧ ಹಂತಗಳ ಜಲರೇಚಕ ಯಂತ್ರಾಗಾರಗಳನ್ನು ನಾಳೆಯಿಂದ ಸೆಪ್ಟೆಂಬರ್ 17ರವರೆಗೆ ಸ್ಥಗಿತಗೊಳಿಸಲಾಗುತ್ತಿದೆ. ಹೀಗಾಗಿ ನಾಳೆಯಿಂದ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ಬೆಂಗಳೂರಿಗರಿಗೆ ಸಂದೇಶ ರವಾನಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ವತಿಯಿಂದ ಈಗ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ಸಮಸ್ತ ನಾಗರಿಕರಿಗೂ ಕೂಡ ನೀರು ಸರಬರಾಜು ಸಮರ್ಪಕವಾಗಬೇಕಂತ ಹೇಳಿ ಕೆಲವೊಂದು ತುರ್ತು ಕಾಮಗಾರಿಗಳನ್ನು ಕಾವೇರಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಮಾಡೋದಿದೆ. ಹಾಗಾಗಿ 15ನೇ ತಾರೀಕು ಸೆಪ್ಟೆಂಬರ್ 15ನೇ ತಾರೀಕು ಮತ್ತು 16ನೇ ತಾರೀಕು 2 ದಿನಗಳ ಕಾಲ ಇಡೀ ಬೆಂಗಳೂರಿನಲ್ಲಿರುವಂತಹ ನೀರಿನ ಸರಬರಾಜಲ್ಲಿ ವ್ಯತ್ಯಯ ಆಗಲಿದೆ. ಹಾಗಾಗಿ ಈಗಾಗಲೇ ಯಾರು ನೀರು ತಗೊಳ್ತಾ ಇದ್ದಾರೆ ಅವರು ದಯವಿಟ್ಟು ಈ 15 ಮತ್ತು 16 ದಿವಸ 2 ದಿವಸಗಳ ಕಾಲ ಮತ್ತು 17 ಬೆಳಗ್ಗೆಯವರೆಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೆಪ್ಟೆಂಬರ್ 15ರಿಂದ 17ನೇ ತಾರೀಕಿನವರೆಗೂ ಕಾವೇರಿ ನೀರಿನ ಸರಬರಾಜು ಸ್ಥಗಿತ ಆಗ್ತಿದೆ. ಗ್ರೇಟರ್ ಬೆಂಗಳೂರು ನಗರದ ಜನತೆಗೆ ಯಾವುದೇ ಅಡೆತಡೆ ಇಲ್ಲದೆ ಕುಡಿಯುವ ನೀರನ್ನ ಸರಬರಾಜು ಮಾಡುವ ಹಿನ್ನೆಲೆ ಕಾವೇರಿ ನೀರು ಸರಬರಾಜು ಯೋಜನೆಯ ಜಲರೇಚಕ ಯಂತ್ರಾಗಾರಗಳು ಸ್ಥಗಿತವಾಗಲಿವೆ. ಇನ್ನು ಮುಖ್ಯ ಕೊಳವೆ ಮಾರ್ಗಗಳ ಸುಲಲಿತ ಚಾಲನೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಸುಸ್ಥಿತಿಯಲ್ಲಿಡುವ ಉದ್ದೇಶದಿಂದ ಜಲಮಂಡಳಿಯು ವಿವಿಧೆಡೆ ನಿಯಮಿತ ತುರ್ತು ನಿರ್ವಹಣೆಯ ಕಾಮಗಾರಿಗಳನ್ನು ಕೈಗೊಳ್ತಾ ಇದ್ದು ಜನ 3 ದಿನಗಳಿಗೆ ಆಗುವಷ್ಟು ನೀರನ್ನು ಸಂಗ್ರಹ ಮಾಡಿಕೊಳ್ಳಲು ಸಂದೇಶ ನೀಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈಗಾಗಲೇ ಮುನ್ಸೂಚನೆಯಾಗಿ ಇರುವ ನೀರನ್ನು ಸದ್ಬಳಕೆ ಮಾಡೋದಾಗಲಿ ಅಥವಾ ನೀರನ್ನು ಶೇಖರಣೆ ಮಾಡಿಕೊಳ್ಬಹುದಾಗಿದೆ. ಒಟ್ಟು 17ನೇ ತಾರೀಕಿಂದ ಸಪ್ಲೈ ಪ್ರಾರಂಭ ಆಗುತ್ತೆ. ಸಾರ್ವಜನಿಕರಲ್ಲಿ ಈಗಾಗಲೇ ಪ್ರೆಸ್ ಮುಖಾಂತರ ನಾವು ಪ್ರಕಟಣೆ ಮಾಡಿದ್ದೇವೆ. ಟಿವಿ ಮಾಧ್ಯಮ ಮುಖಾಂತರ ಕೂಡ ಸಾರ್ವಜನಿಕರಲ್ಲಿ ಈ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ತಮ್ಮ ಅನುಕೂಲಕ್ಕಾಗಿ ಮಾಡಿರುವಂತಹ ರಿಪೇರಿ ವರ್ಕ್ಗಳಿಗೆ ಏನು ನೀರು ಸರಬರಾಜು ಸ್ಥಗಿತಗೊಳಿಸ್ತಾ ಇದೆ ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ 15 ಮತ್ತು 16ನೇ ತಾರೀಕಿಗೆ ತಾವು ಸಹಕರಿಸಬೇಕಂತ ನಾನು ಮನವಿ ಮಾಡ್ತೀನಿ. ಒಟ್ಟಾರೆ ನಾಳೆಯಿಂದ ಕಾವೇರಿ ನೀರಿನ ಸರಬರಾಜು ವ್ಯತ್ಯಯ ಆಗ್ತಾ ಇದ್ದು ತುರ್ತು ಅನಿವಾರ್ಯ ಎದುರಾದ್ರೆ ಯಾವ ಕ್ರಮ ವಹಿಸಲಿದ್ದಾರೆ ಕಾದು ನೋಡಬೇಕಿದೆ. ಲೋಕೇಶ್ ಕೂಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.